Hi, I'm Kaviraj from scoringtarget.com. In today's session, we are going to discuss SSLC important questions for annual exam and preparatory exam. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ವಿಜ್ಞಾನದಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳಿಂದ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಅಂದರೆ ಈಗಾಗಲೇ ಹಿಂದಿನ ಒಂದು ವರ್ಷಗಳಲ್ಲಿ ಕೇಳಿರಬಹುದಾದ ಮತ್ತು ಕೇಳಿದಂಥ ಮುಂದೆ ಕೇಳಬಹುದಾದ ಒಂದು ಸಾಧ್ಯತೆಗಳ ಆಧಾರದ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ಕಲೆಕ್ಟ್ ಮಾಡಿದ್ವಿ. ಇಲ್ಲಿ ಒಟ್ಟು ಸುಮಾರು 35 ಪ್ರಶ್ನೆಗಳಿವೆ. ಸೊ ಈ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇವುಗಳನ್ನು ಓದ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇ ಪ್ರಶ್ನೆ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ ಅಂತ ಪ್ರಶ್ನೆ. ಸೊ ಇದು ಒಂದು ಅಂಕದ ಪ್ರಶ್ನೆ ಇದೆ. ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಅಂತ ಉತ್ತರ ಇದೆ. ಎರಡನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತ. ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಸೊ ಮೂರನೇ ಪ್ರಶ್ನೆ, ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿಟ್ಟ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಸೇವಿಸುವುದು ಅಪಾಯಕಾರಿ ಏಕೆ? ಉತ್ತರ ಏಕೆಂದರೆ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಆಮ್ಲವು ಹಿತ್ತಾಳೆ ಮತ್ತು ತಾಮ್ರದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಹಾಗೂ ವಿಷಕಾರಿ ವಸ್ತುಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಇದಕ್ಕಾಗಿ ನಾವು ಯಾವಾಗಲೂ ಮೊಸರಾಗಲಿ ಹುಳಿ ಪದಾರ್ಥಗಳನ್ನ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಇಡಬಾರ್ದು. ನಾಲ್ಕನೇ ಪ್ರಶ್ನೆ, ಸೋಪಿನ ದ್ರಾವಣದಲ್ಲಿ ಗುಳ್ಳೆಗಳು ಉಂಟಾಗಲು ಕಾರಣವೇನು? ಉತ್ತರ ಹೈಡ್ರೋಜನ್ ಅನಿಲವನ್ನು ಸೋಪಿನ ದ್ರಾವಣದಲ್ಲಿ ಹಾಯಿಸಿದಾಗ ಇದು ದ್ರಾವಣದಲ್ಲಿ ವಿಲೀನವಾಗುವುದಿಲ್ಲ, ಬದಲಾಗಿ ದ್ರಾವಣದಿಂದ ವಾತಾವರಣಕ್ಕೆ ಹೋಗಲು ಪ್ರಯತ್ನಿಸುತ್ತದೆ. ಸೋಪಿನ ದ್ರಾವಣದ ಮೇಲ್ಮೈಗೆ ಬಂದಾಗ ಸೋಪಿನ ದ್ರಾವಣದ ಜೊತೆ ಸೇರಿ ಗುಳ್ಳೆಗಳನ್ನು ಉಂಟು ಮಾಡುತ್ತದೆ. ಈಗ ಐದನೇ ಪ್ರಶ್ನೆ, ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾದಾಗ ಯಾವ ಪರಿಣಾಮಗಳು ಉಂಟಾಗುತ್ತವೆ? ಈ ಪರಿಸ್ಥಿತಿಗೆ ಪರಿಹಾರವನ್ನು ಸೂಚಿಸಿ. ಉತ್ತರ ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾದಾಗ ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ. ಪರಿಹಾರ ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲಗಳನ್ನು ಬಳಸೋದು. ಆರನೇ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ ಏಕೆ? ಆನ್ಸರ್, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಇವು ಆಮ್ಲ ಹಾಗೂ ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಏಳನೇ ಪ್ರಶ್ನೆ, ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರ ಬಿಡಿಸಿ. ಸೊ ನಾವಿಲ್ಲಿ ಒಂದು ಚಿತ್ರವನ್ನು ಬಿಡಿಸಿ ಆ ಭಾಗನ ಗುರುತಿಸಬೇಕು. ಇಲ್ಲಿ ಬ್ಯಾಟ್ರಿ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಬೀಕರ್, ಗ್ರಾಫೈಟ್ ದಂಡ, ಪರೀಕ್ಷೆ ಮಾಡಬೇಕಾಗಿರುವ ಒಂದು ದ್ರಾವಣ. ಈಗ ಎಂಟನೇ ಪ್ರಶ್ನೆ, ಸಹವೆಲೆನ್ಸಿಯ ಬಂಧ ಎಂದರೇನು? ಉತ್ತರ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳನ್ನು ಸಹವೆಲೆನ್ಸಿಯ ಬಂಧ ಎನ್ನುವರು. ಒಂಬತ್ತನೇ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಉತ್ತರ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನು ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಹತ್ತನೇ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೇಗೆ ಭಿನ್ನವಾಗಿವೆ? ಸೊ ಮೊದಲನೇದಾಗಿ ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ನೋಡೋಣ. ಇವು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳು. ಇನ್ನು ಎರಡನೇದಾಗಿ ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲವಾಗಿರೋದಿಲ್ಲ. ಮೂರನೇದು ಆಲ್ಕೇನ್ಗಳು. ಇನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ನೋಡಿದಾಗ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳು. ಎರಡನೇದು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಮೂರನೇದು ಆಲ್ಕಿನ್ ಮತ್ತು ಆಲ್ಕೈನ್ಗಳು. ಈಗ 11ನೇ ಪ್ರಶ್ನೆ,
ನಿಮ್ಮ ಮನೆಯಲ್ಲಿ ಬಳಸುವ ಅಡುಗೆ ಅನಿಲ ಅಥವಾ ಸೀಮೆ ಎಣ್ಣೆ ಸ್ಟವ್ಗಳ ಕಪ್ಪು ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತಿವೆ ಮತ್ತು ಅಡುಗೆ ಪಾತ್ರೆಗಳ ತಳದ ಹೊರ ಮೇಲ್ಮೈ ಕಪ್ಪು ಬಣ್ಣದಿಂದ ಕೂಡಿರುವುದು ನಿಮ್ಮ ಗಮನಕ್ಕೆ ಬಂದರೆ ನೀವೇನು ಸೂಕ್ತ ಕ್ರಮ ಕೈಗೊಳ್ಳುವಿರಿ? ನೋಡೋಣ ಉತ್ತರ. ಆಕ್ಸಿಜನ್ ಪೂರೈಕೆ ಕಡಿಮೆಯಾದಾಗ ಇಂಧನಗಳು ಅಪೂರ್ಣ ದಹನ ಹೊಂದಿ ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಅಡುಗೆ ಅನಿಲ ಅಥವಾ ಸೀಮೆ ಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಲು ದ್ವಾರಗಳಿದ್ದು ಗಾಳಿಯ ರಂಧ್ರಗಳು ಕಟ್ಟಿಕೊಂಡಿವೆ ಮತ್ತು ಇಂಧನವು ವ್ಯರ್ಥವಾಗುತ್ತಿದೆ ಎಂದರ್ಥ. ಗಾಳಿಯ ರಂಧ್ರಗಳನ್ನು ಸ್ವಚ್ಛಗೊಳಿಸಿದಾಗ ಗಾಳಿಯ ಒಳಹರಿವು ಹೆಚ್ಚಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಇಂಧನವು ದಹಿಸಿ ಸ್ವಚ್ಛ ನೀಲಿ ಜ್ವಾಲೆಯನ್ನು ಕೊಡುತ್ತದೆ. 12ನೇ ಪ್ರಶ್ನೆ. ಮೆಂಡಲೀವ್ರವರ ಕೋಷ್ಟಕದ ಮಿತಿಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಸರಿಪಡಿಸಲಾಗಿದೆ? ಉತ್ತರ. ಮೆಂಡಲೀವ್ರವರ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದರಿಂದಾಗಿ ಒಂದೇ ಗುಣಗಳುಳ್ಳ ಧಾತುಗಳನ್ನು ಒಟ್ಟಿಗೆ ಗುಂಪುಗೂಡಿಸಲು ಜೋಡಣೆಯನ್ನು ಬದಲಿಸಲಾಯಿತು. ಉದಾಹರಣೆ, ಕೋಬಾಲ್ಟನ್ನು ನಿಕ್ಕಲ್ಗಿಂತ ಮೊದಲೇ ಇಡಲಾಗಿದೆ. ಸಮಸ್ಥಾನಿಗಳಿಗೆ ಯಾವುದೇ ಸ್ಥಾನವಿರಲಿಲ್ಲ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ಪರಮಾಣು ಸಂಖ್ಯೆ ಏರಿಕೆ ಕ್ರಮದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸದ ಆಧಾರದಲ್ಲಿ ಜೋಡಿಸಿದ್ರಿಂದ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಸರಿಪಡಿಸಲಾಯಿತು. ಸಮಸ್ಥಾನಿಗಳ ಸಮಸ್ಯೆಯನ್ನು ಬಗೆಹರಿಸಲಾಯಿತು. 13ನೇ ಪ್ರಶ್ನೆ. ಸಸ್ಯಗಳ ಬೆಳವಣಿಗೆಯಲ್ಲಿ ಪತ್ರರಂಧ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ? ಉತ್ತರ. ಪತ್ರರಂಧ್ರಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅನಿಲಗಳನ್ನು ವಿನಿಮಯ ಮಾಡಲು ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ ಹಾಗೂ ಬಾಷ್ಪ ವಿಸರ್ಜನೆ ಕ್ರಿಯೆಯಲ್ಲಿ ಪಾಲ್ಗೊಂಡು ಮಣ್ಣಿನಲ್ಲಿರುವ ನೀರು ಮತ್ತು ಲವಣಗಳನ್ನು ಹೀರಲು ಸಹ ನೇರವಾಗಿ ಸಸ್ಯಗಳ ಬೆಳವಣಿಗೆ ಕಾರಣವಾಗುತ್ತವೆ. ಇನ್ನು 14ನೇ ಪ್ರಶ್ನೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಪ್ರತ್ಯೇಕಿಸುವ ಅಗತ್ಯವೇನು? ಆನ್ಸರ್. ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರೋದ್ರಿಂದ ಅವುಗಳಿಗೆ ಹೆಚ್ಚು ಶಕ್ತಿಯ ಅಗತ್ಯವಿದೆ. ಆದ್ದರಿಂದ ಅವುಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಪ್ರತ್ಯೇಕಿಸುವ ಅಗತ್ಯವಿದೆ. 15ನೇ ಪ್ರಶ್ನೆ. ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ಆನ್ಸರ್. ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಿ ಮೂತ್ರದ ಮೂಲಕ ವಿಸರ್ಜನೆಗೊಳ್ಳುತ್ತದೆ. ಇದು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಗೆ ಕಾರಣವಾಗುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ನಿಯಂತ್ರಿಸಿ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ. 16ನೇ ಪ್ರಶ್ನೆ. ಆಲ್ಕೋಹಾಲ್ ಸೇವನೆ ಮಾಡಿದ ಕೆಲವು ವ್ಯಕ್ತಿಗಳ ನಡೆ ಅಸ್ಥಿರವಾಗಿರುತ್ತದೆ. ಇದಕ್ಕೆ ಕಾರಣವೇನು? ಉತ್ತರ. ದೇಹದ ಸಮತೋಲನ ಮತ್ತು ಸ್ನಾಯುಗಳ ಚಲನೆಗೆ ಕಾರಣವಾದ ಮಸ್ತಿಷ್ಕದ ಮೇಲೆ ಆಲ್ಕೋಹಾಲ್ ಪರಿಣಾಮ ಬೀರೋದ್ರಿಂದ ಅವರುಗಳ ನಡೆ ಅಸ್ಥಿರವಾಗುತ್ತದೆ. ಇನ್ನು 17ನೇ ಪ್ರಶ್ನೆ. ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು? ಆನ್ಸರ್. ಬಹುಕೋಶ ಜೀವಿಗಳು, ಅದರಲ್ಲೂ ಪ್ರಾಣಿಗಳು, ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ. ದೇಹದ ಪ್ರತಿಯೊಂದು ಅಂಗವು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತವೆ. ಈ ಎಲ್ಲ ಅಂಗಗಳ ಕಾರ್ಯಚಟುವಟಿಕೆಗೆ ಸಹಭಾಗಿತ್ವ ಮತ್ತು ನಿಯಂತ್ರಣದ ಅವಶ್ಯಕತೆ ಇದೆ. 18ನೇ ಪ್ರಶ್ನೆ. ಅಮೀಬಾ ಮತ್ತು ಲಿಶ್ಮೇನಿಯಾಗಳಲ್ಲಿ ದ್ವಿವಿದಳನ ಕ್ರಿಯೆಯು ಹೇಗೆ ಭಿನ್ನವಾಗಿದೆ ತಿಳಿಸಿ. ಆನ್ಸರ್. ಅಮೀಬಾ ನಿರ್ದಿಷ್ಟ ಆಕಾರ ಹೊಂದಿಲ್ಲ. ಆದ್ದರಿಂದ ಅಮೀಬಾದಲ್ಲಿ ದ್ವಿವಿದಳನ ಕ್ರಿಯೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು. ಲಿಶ್ಮೇನಿಯಾ ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂಥ ರಚನೆಯನ್ನು ಹೊಂದಿದೆ. ಆದ್ದರಿಂದ ದ್ವಿವಿದಳನವು ದೈಹಿಕ ರಚನೆಗೆ ಅನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತದೆ. 19ನೇ ಪ್ರಶ್ನೆ. ಪರಾಗಸ್ಪರ್ಶ ಉಂಟಾಗದೇ ಇದ್ದರೆ ಹೂವುಗಳಲ್ಲಿ ನಿಷೇಚನ ಕ್ರಿಯೆ ನಡೆಯಲು ಸಾಧ್ಯವೇ? ಹೌದು ಅಥವಾ ಇಲ್ಲವಾದರೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಆನ್ಸರ್. ಪರಾಗಸ್ಪರ್ಶ ಉಂಟಾಗದೇ ಇದ್ದರೆ ಹೂಗಳಲ್ಲಿ ನಿಷೇಚನ ಕ್ರಿಯೆ ಸಾಧ್ಯ ಇಲ್ಲ. ಪರಾಗಸ್ಪರ್ಶವು ಕೇಸರದಿಂದ ಪರಾಗರೇಣುಗಳ
ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುವ ಕ್ರಿಯೆ ಆಗಿದೆ. ಪರಾಗರೇಣುಗಳು ಅಂಡಾಶಯದ ಒಳಗೆ ಚಲಿಸದೆ ಅಂಡಕದಲ್ಲಿ ಇರುವ ಅಂಡಾಣುಗಳ ಜೊತೆ ಸೇರಿ ನಿಷೇಚನ ಉಂಟಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪರಾಗಸ್ಪರ್ಶ ನಡೆಯದೆ ನಿಷೇಚನ ಕ್ರಿಯೆ ಸಾಧ್ಯವಿಲ್ಲ. 20ನೇ ಪ್ರಶ್ನೆ, ಗರ್ಭಾವಧಿಯಲ್ಲಿ ಜರಾಯುವಿನ ಪಾತ್ರವೇನು? ಆನ್ಸರ್: ಗರ್ಭಧಾರಣೆ ಸಮಯದಲ್ಲಿ ತಾಯಿಯ ಗರ್ಭಕೋಶದ ಗೋಡೆಗಳಲ್ಲಿ ಹುದುಗಿಕೊಂಡಿರುವ ವಿಶೇಷ ಅಂಗಾಂಶದ ತಟ್ಟೆಯಂಥ ರಚನೆಯನ್ನು ಜರಾಯು ಎನ್ನುವರು. ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಭ್ರೂಣವು ಉಂಟು ಮಾಡಿದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ. 21ನೇ ಪ್ರಶ್ನೆ, ಜೀನ್ಗಳು ಗುಣಲಕ್ಷಣಗಳನ್ನು ಹೇಗೆ ನಿಯಂತ್ರಿಸುತ್ತವೆ? ಆನ್ಸರ್: ಜೀನ್ ಪ್ರೋಟೀನ್ಗಳನ್ನು ಉತ್ಪಾದಿಸುವ ಮಾಹಿತಿಯನ್ನು ಸಾಗಿಸುತ್ತದೆ. ಇದು ದೇಹದ ವಿವಿಧ ಗುಣಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. 22ನೇ ಪ್ರಶ್ನೆ, ವರ್ಣತಂತುಗಳು ಯಾವುವು? ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಸಂತತಿಯಲ್ಲಿರುವ ವರ್ಣತಂತುಗಳ ಸಂಖ್ಯೆಯನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದನ್ನು ವಿವರಿಸಿ. ಆನ್ಸರ್: ಕ್ರೋಮೋಜೋಮ್ಗಳು ವ್ಯಕ್ತಿಯ ಆನುವಂಶಿಕ ಮಾಹಿತಿಯನ್ನು ಒಳಗೊಂಡಿರುವ ರಚನೆಗಳಂಥ ಉದ್ದನೆಯ ದಾರಗಳಾಗಿವೆ ಮತ್ತು ಆ ಮೂಲಕ ಜೀನ್ಗಳು ವಾಹಕಗಳಾಗಿವೆ. ಪುರುಷ ವ್ಯಕ್ತಿಯು 46 ವರ್ಣತಂತುಗಳನ್ನು ಹೊಂದಿರುತ್ತದೆ. ಆದರೆ ಗ್ಯಾಮೆಟ್ಗಳು ಯಾವಾಗಲೂ ಹ್ಯಾಪ್ಲಾಯ್ಡ್ ಆಗಿರುವುದರಿಂದ, ಅಂದರೆ ಅವು ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಹೊಂದಿರುತ್ತವೆ. ವೀರ್ಯವು ಹ್ಯಾಪ್ಲಾಯ್ಡ್ ಆಗಿರುತ್ತದೆ, ಅಂದರೆ 23 ವರ್ಣತಂತುಗಳು. ಹೆಣ್ಣು ವ್ಯಕ್ತಿಯ ಮೊಟ್ಟೆಯಲ್ಲಿ 23 ಕ್ರೋಮೋಜೋಮ್ಗಳನ್ನು ಸಹ ಹೊಂದಿರುತ್ತವೆ. ಇದು ವೀರ್ಯ ಮತ್ತು ಮೊಟ್ಟೆಯ ಸಮ್ಮಿಳನವಾಗಿದ್ದು ಒಟ್ಟು 46 ಕ್ರೋಮೋಜೋಮ್ಗಳೊಂದಿಗೆ ಸಂತತಿಗೆ ಕಾರಣವಾಗುತ್ತವೆ. 23ನೇ ಪ್ರಶ್ನೆ, ಪೀನದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ ಏಕೆ? ಅಥವಾ ಪೀನದರ್ಪಣವನ್ನು ಏಕೆ ವಾಹನಗಳ ಪಾರ್ಶ್ವ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ? ವಾಹನಗಳಲ್ಲಿ ಹಿಂಬದಿಯ ಕನ್ನಡಿ ಬಳಸಲು ನಾವು ಪೀನ್ ಕನ್ನಡಿಯನ್ನು ಬಳಸುತ್ತೇವೆ ಏಕೆ? ಸೊ 3 ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಸೇಮ್ ಪ್ರಶ್ನೆ ಇದೆ. ನೇರವಾದ ಮತ್ತು ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಇನ್ನು ಎರಡನೇದು, ಹೊರ ಅಂಚಿನೆಡೆಗೆ ವಕ್ರತೆಯನ್ನು ಹೊಂದಿರೋದ್ರಿಂದ ದೃಷ್ಟಿ ಕ್ಷೇತ್ರವು ಅಧಿಕವಾಗಿರುತ್ತದೆ. 24ನೇ ಪ್ರಶ್ನೆ, ಸಮತಲ ದರ್ಪಣ, ಪೀನದರ್ಪಣ ಹಾಗೂ ನಿಮ್ನ ದರ್ಪಣಗಳನ್ನು ಮುಟ್ಟದೆ ಅವುಗಳನ್ನು ಹೇಗೆ ಗುರುತಿಸಬಲ್ಲಿರಿ? ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವವನ್ನು ಆಧರಿಸಿ ಗುರುತಿಸಲಾಗುತ್ತದೆ. ಮೊದಲನೇದು, ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಗಾತ್ರವು ವಸ್ತುವಿನಷ್ಟೇ ಇರುತ್ತದೆ. ಪೀನ ದರ್ಪಣದಲ್ಲಿ ಪ್ರತಿಬಿಂಬದ ಗಾತ್ರವು ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ. ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಗಾತ್ರವು ವಸ್ತುವಿಗಿಂತ ದೊಡ್ಡದಾಗಿರುತ್ತದೆ. ಅಂದರೆ ನಿಮ್ನ ಅಂದರೆ ದೊಡ್ಡದು, ಪೀನ್ ಅಂದರೆ ಚಿಕ್ಕದು, ಸಮತಲ ಅಂದರೆ ಈಕ್ವಲ್. 25ನೇ ಪ್ರಶ್ನೆ, ಗಗನಯಾತ್ರಿಗಳಿಗೆ ಆಕಾಶವು ಏಕೆ ನೀಲಿಯಾಗಿ ಕಾಣಿಸದೆ ಕಪ್ಪಾಗಿ ಕಾಣುತ್ತದೆ? ಈ ಗಗನಯಾತ್ರಿಗಳು ಹೋಗ್ತಾರಲ್ಲ ಆಕಾಶಕ್ಕೆ, ಬಾಹ್ಯಾಕಾಶಕ್ಕೆ ಹೋದಾಗ ಅವರಿಗೆ ನಮಗೆ ಆಕಾಶ ನೀಲಿ ಕಾಣುತ್ತೆ, ಬಟ್ ಅವ್ರಿಗೆ ಕಪ್ಪಾಗಿ ಕಾಣುತ್ತದೆ ಯಾಕೆ ಅಂತ ಪ್ರಶ್ನೆ ಇದೆ. ಆನ್ಸರ್: ಗಗನಯಾತ್ರಿಗಳ ಸುತ್ತಲೂ ವಾಯುಮಂಡಲ ಇಲ್ಲದಿರುವ ಕಾರಣ ಯಾವುದೇ ಬೆಳಕಿನ ಚದುರುವಿಕೆ ಆಗೋದಿಲ್ಲ. ಹಾಗಾಗಿ ಆಕಾಶ ಕಪ್ಪಾಗಿ ಕಾಣುತ್ತದೆ. 26ನೇ ಪ್ರಶ್ನೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪು ಬಣ್ಣದಿಂದ ಕಾಣಲು ಕಾರಣವೇನು? ಆನ್ಸರ್: ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ದಿಗಂತದಲ್ಲಿ ಹೆಚ್ಚಿನ ದೂರ ಚಲಿಸುತ್ತವೆ. ಹೀಗೆ ಚಲಿಸುವಾಗ ಕಡಿಮೆ ತರಂಗಾಂತರದ ಬಣ್ಣ ಮೊದಲು ಚದುರುತ್ತದೆ. ಹೆಚ್ಚಿನ ತರಂಗಾಂತರವುಳ್ಳ ಬಣ್ಣ ಹೆಚ್ಚು ದೂರ ಚಲಿಸುತ್ತದೆ. ಹಾಗಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣೋದು. 27ನೇ ಪ್ರಶ್ನೆ, ಆಕಾಶ ನೀಲಿ ಬಣ್ಣದಲ್ಲಿ ಏಕೆ ಗೋಚರಿಸುತ್ತದೆ? ಆನ್ಸರ್: ವಾಯುಮಂಡಲದಲ್ಲಿ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತವೆ. ಹಾಗಾಗಿ ಆಕಾಶ ನೀಲಿ ಬಣ್ಣದಲ್ಲಿ ಗೋಚರಿಸುತ್ತದೆ. 28ನೇ ಪ್ರಶ್ನೆ, ವಿದ್ಯುತ್ ಮಂಡಲ ಎಂದರೇನು? ಉತ್ತರ: ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುವರು. ವಿದ್ಯುತ್ ಮಂಡಲ ಎಂದರೇನು? ಓಕೆ. 29ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಎಂದರೇನು? ಒಂದು ಏಕಮಾನ ಕಾಲದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಣಾಮವನ್ನು
ವಿದ್ಯುತ್ ಪ್ರವಾಹ ಎನ್ನುವರು. 30ನೇ ಪ್ರಶ್ನೆ, ಓಮ್ನ ನಿಯಮ ನಿರೂಪಿಸಿ. ಉತ್ತರ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇದನ್ನು ಓಮ್ ನಿಯಮ ಎನ್ನುವರು. 31, ಟಂಗಸ್ಟನ್ನ ಬಲ್ಬ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ, ಕಾರಣ ಕೊಡಿ. ಉತ್ತರ, ಇದು ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾಗಿದ್ದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗೋದಿಲ್ಲ. 32ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮ ಬರೆಯಿರಿ. ಈ ನಿಯಮ ಆಧಾರಿತ ವಿದ್ಯುತ್ ಉಪಕರಣ ಹೆಸರಿಸಿ. ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ಹೆಬ್ಬೆರಳು ತೋರು ಬೆರಳುಗಳ ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲದ ದಿಕ್ಕನ್ನು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಈ ನಿಯಮ ಆಧಾರಿತ ಉಪಕರಣ ವಿದ್ಯುತ್ ಮೋಟಾರ್. 33ನೇ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳಲ್ಲಿರುವ ಶಕ್ತಿಯನ್ನು ಸೂರ್ಯನ ಶಕ್ತಿ ಎಂದೇ ಪರಿಗಣಿಸುತ್ತಾರೆ, ಏಕೆ? ವಿವರಿಸಿ. ಪಳೆಯುಳಿಕೆ ಇಂಧನಗಳು ಭೂಮಿಯ ತಳಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟ ಪ್ರಾಣಿ ಮತ್ತು ಸಸ್ಯಗಳ ಅವಶೇಷಗಳಿಂದ ಉಂಟಾಗಿವೆ. ಈ ಮೊದಲು ಪ್ರಾಣಿ ಮತ್ತು ಸಸ್ಯಗಳು ಸೌರಶಕ್ತಿಯನ್ನೇ ಬಳಸಿಕೊಂಡು ಬೆಳೆದಿರುತ್ತವೆ. ಅಂತಲೇ ಪಳೆಯುಳಿಕೆ ಇಂಧನಗಳಲ್ಲಿರುವ ಶಕ್ತಿಯನ್ನು ಸೂರ್ಯನ ಶಕ್ತಿ ಎಂದು ಪರಿಗಣಿಸುತ್ತಾರೆ. 34ನೇ ಪ್ರಶ್ನೆ, ಯಾವ ವಿಧದ ದರ್ಪಣವನ್ನು ಸೋಲಾರ್ ಕುಕ್ಕರ್ನಲ್ಲಿ ಬಳಸುತ್ತಾರೆ, ಏಕೆ? ವಿವರಿಸಿ. ಆನ್ಸರ್, ಸೋಲಾರ್ ಕುಕ್ಕರ್ಗಳಲ್ಲಿ ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ನಿಮ್ನ ದರ್ಪಣವು ಸೌರ ಕಿರಣಗಳನ್ನು ಒಂದೇ ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತವೆ. ಇದರಿಂದ ಉಂಟಾಗುವ ಶಾಖವು ಆಹಾರವನ್ನು ಬೇಯಿಸಲು ಸಾಕಾಗುತ್ತದೆ. ಕೊನೆಯ ಪ್ರಶ್ನೆ, ಕೈಗಾರೀಕರಣವು ಪರಿಸರದ ಅವನತಿಗೆ ಕಾರಣವಾಗಿದೆ. ಹೇಳಿಕೆಯನ್ನು ಸಮರ್ಥಿಸಲು 4 ಕಾರಣಗಳನ್ನು ನೀಡಿ. ಮೊದಲನೇದು, ವಾಯು, ನೀರು, ಶಬ್ದ ಹಾಗೂ ನೆಲಮಾಲಿನ್ಯ. 2, ಕಾಡುಗಳ ನಾಶದಿಂದ ಜೀವವೈವಿಧ್ಯತೆಯ ನಾಶ. 3, ಬೈಜಿಕ ಸ್ಥಾವರಗಳಿಂದ ವಿಕಿರಣ ಮಾಲಿನ್ಯ. 4, ಆಮ್ಲಮಳೆ ಮತ್ತು ಜಾಗತಿಕ ತಾಪಮಾನದ ಏರಿಕೆ. ಸೊ ಇಷ್ಟು ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಗೆಸ್ ಮಾಡ್ತಕ್ಕಂಥದ್ದು. ಈ ಪ್ರಶ್ನೆ ಮತ್ತು ಉತ್ತರಗಳ PDF ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.